ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಯ್ಕೆ ಈ ವಾರ ಬಹುತೇಕ ನಡೆಯಲಿದೆ. ಬಿಜೆಪಿಯ ನೂತನ ಅಧ್ಯಕ್ಷರ ಘೋಷಣೆ ಕೂಡ ಈ ವಾರ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿನ ಎಲ್ಲ ಗೊಂದಲಗಳಿಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತೆರೆ ಎಳೆಯುವುದಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ನಿನ್ನೆಯಷ್ಟೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರನ್ನು ಕರೆಸಿಕೊಂಡು ಈ ಕುರಿತು ಸುದೀರ್ಘವಾಗಿ ಒಂದು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮುಂದಿನ ಆಯ್ಕೆ ಕುರಿತು ಮತ್ತು ಬೀರಬಹುದಾದ ಪರಿಣಾಮಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? BY ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಹಾಗಾದರೆ ಹೈಕಮಾಂಡ್ ನಾಯಕರ ಇಂಥದ್ದೊಂದು ನಿರ್ಧಾರಕ್ಕೆ ಪ್ರಮುಖ ಕಾರಣಗಳಾದರೂ ಏನು? ವೀಕ್ಷಕರೇ, ಈಗಾಗಲೇ ಬಿಜೆಪಿಯಲ್ಲಿ ಎದ್ದಿರ್ತಕ್ಕಂಥ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಅಂದರೆ ಭಾನುವಾರ ರಾತ್ರಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರನ್ನು ಕರೆಸಿಕೊಂಡು ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದ್ದಾರೆ. BY ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತೀರ್ಮಾನಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಇಂಥದ್ದೊಂದು ನಿರ್ಧಾರಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಬರುವುದಕ್ಕೆ ಪ್ರಮುಖವಾಗಿ 2 ರಿಂದ 3 ಕಾರಣಗಳಿವೆ. ಪ್ರಮುಖವಾಗಿ ಮೊದಲನೇ ಕಾರಣ ಏನಪ್ಪ ಅಂದರೆ, ಈಗಾಗಲೇ ಬಿಜೆಪಿಗೆ ಸ್ವಲ್ಪ ಮಟ್ಟಿಗಿನ ಒಂದು ನಷ್ಟ ಉಂಟಾಗಿದೆ. ಭಿನ್ನ ಬಣದ ನಾಯಕರು ಆಡುತ್ತಿರುವ ಮಾತುಗಳಿಂದ ಮತ್ತು ನಡೆದುಕೊಳ್ಳುತ್ತಿರುವ ರೀತಿಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿ ಹೋಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೆ ತಾವು ಬಗ್ಗುವುದಿಲ್ಲ. BY ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಯಾಕಂದರೆ ಈಗ 2ನೇ ಹಂತದ ನಾಯಕರನ್ನು ಬೆಳೆಸುವುದಕ್ಕೆ, ಪಕ್ಷದ ಭವಿಷ್ಯದ ದೃಷ್ಟಿಯಿಂದ 2ನೇ ಹಂತದ ನಾಯಕರನ್ನು ಬೆಳೆಸುವುದಕ್ಕೆ ಮುಂದಾಗಿರುವುದರಿಂದ ವಿಜಯೇಂದ್ರ ಅವರ ಮೊದಲ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಮತ್ತೊಂದು ಟರ್ಮ್ಗೆ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ. 2ನೇ ಕಾರಣ ಏನಪ್ಪ ಅಂದರೆ, ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ 2ನೇ ಕಾರಣ ಏನಪ್ಪ ಅಂದರೆ, ಒಂದು ವೇಳೆ ಅಂದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ BS ಯಡಿಯೂರಪ್ಪ ಅವರನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಕಡೆಗಣಿಸಿದ್ರು ಮತ್ತು ರಾಜ್ಯದ ಕೆಲ ನಾಯಕರ ಕುಯುಕ್ತಿಯಿಂದ BSY ಅವರನ್ನು ಹೊರಗಿಟ್ಟಿದ್ರು. ಮುಖ್ಯವಾಹಿನಿಗೆ ಬರದಂತೆ ಮತ್ತು ಪ್ರಮುಖ ನಿರ್ಧಾರ ನೀತಿಗಳಿಂದ ಅವರನ್ನು ಹೊರಗಿಟ್ಟಿದ್ರು. ಇದರ ಪರಿಣಾಮ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮುಖಭಂಗ ಅನುಭವಿಸಿತು. ಬರೀ 66 ಸೀಟು ಗೆಲ್ಲುವುದಕ್ಕೆ ಕಾರಣವಾಯಿತು. ಹೀಗಾಗಿ ಇಂಥ ಒಂದು ಮಹಾ ತಪ್ಪನ್ನು ಮತ್ತೊಮ್ಮೆ ಮಾಡುವುದು ಬೇಡ. ಒಂದು ವೇಳೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದರೆ ಇದು ಕೆಟ್ಟ ಸಂದೇಶ ರವಾನೆ ಆಗ್ತದೆ. ರಾಜ್ಯದ ಅತ್ಯಂತ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಕೆಟ್ಟ ಸಂದೇಶ ರವಾನೆ ಆಗ್ತಿದೆ. ಯಾಕಂದರೆ ಈ ಸಮುದಾಯದ ಟಾಪ್ ಲೀಡರ್ ಅಂದರೆ ಅದು BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ. ಇಂಥ ನಿರ್ಧಾರ ಅಂದರೆ ವಿಜಯೇಂದ್ರ ಅವರನ್ನು ಬದಲಿಸುವ ನಿರ್ಧಾರಕ್ಕೆ ಬಂದರೆ ಬಹುತೇಕ ಪಕ್ಷಕ್ಕೆ ಹಾನಿ ಎಂಬುದು ಈಗಾಗಲೇ 2 ಬಾರಿ ಹೈಕಮಾಂಡ್ ನಾಯಕರಿಗೆ ಒಂದು ಮನವರಿಕೆಯಾಗಿದೆ. ಯಾಕಂದರೆ 2013ರಲ್ಲಿ ಕೂಡ ಅಷ್ಟೇ BSY ಅವರು ನೂತನ ಪಕ್ಷ ಕಟ್ಟಿದ್ದರಿಂದ ಅಲ್ಲಿ ದೊಡ್ಡ ಹಿನ್ನಡೆ ಬಿಜೆಪಿ ಅನುಭವಿಸುತ್ತೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಕಡೆಗಣಿಸಿದ್ದರಿಂದ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಾನಿಯಾಗಿ ಮುಖಭಂಗ ಅನುಭವಿಸುತ್ತೆ. ಹೀಗಾಗಿ ಇಂಥ ನಿರ್ಧಾರಕ್ಕೆ ಬರದಿರಲು ಬಿಜೆಪಿಯ ಹೈಕಮಾಂಡ್ ನಾಯಕರು ನಿರ್ಧರಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ, ಹೈಕಮಾಂಡ್ ನಾಯಕರು ಪದೇ ಭಿನ್ನ ಬಣದ ನಾಯಕರಿಗೆ ಒಂದು ಸೂಚನೆ, ಮೌನವಾಗಿರುವಂತೆ, ಮಾತನಾಡದಂತೆ, ಆದಿ ಬೀದಿಯಲ್ಲಿ ಮಾತನಾಡುವುದಂತೆ ಹಲವು ಬಾರಿ ಸೂಚನೆ ಕೊಟ್ಟರು ಕೂಡ ಈ ಬಣದ ನಾಯಕರು ಕ್ಯಾರೆ ಅಂದಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ವೇಳೆಯಲ್ಲಿ ಮುಂದುವರಿಸಿದರೆ ಬಹುತೇಕ ಈ ಬಣದ ನಾಯಕರಲ್ಲಿ ಒಬ್ಬರು ಅಥವಾ ಇಬ್ಬರನ್ನು ಉಚ್ಚಾಟನೆ ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಲೇ ನಾಯಕರಿಂದಲೇ ಪಕ್ಷ ಹಿನ್ನಡೆ ಅನುಭವಿಸುತ್ತಿದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ BY ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷ ಒಂದು ಚುರುಕಾಗಿ ತನ್ನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಮತ್ತು ಹೋರಾಟ, ಪ್ರತಿಭಟನೆ ಹಮ್ಮಿಕೊಳ್ಳುವ ಮೂಲಕ ಆಡಳಿತಾರೂಢ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡ್ತಿದೆ. ಇಂಥ ಹೊತ್ತಿನಲ್ಲಿ ಅಂದರೆ ಮೈಸೂರು ಪಾದಯಾತ್ರೆ ಕೂಡ ಭಿನ್ನ ಬಣದ ನಾಯಕರು ಒಂದು ತಕರಾರು ತಂಟೆ ತೆಗೆದಿದ್ರು. ಅದೇ ರೀತಿ ಮೂಢ ವಿಷಯವನ್ನು ಕೂಡ ಬೇರೆಡೆ ತಿರುಗಿಸುವಂತ ಕೂಡ ಒಂದು ಪ್ರಯತ್ನ ನಡೆಸಿದ್ರು. ಹಾಗೆ ವಕ್ಫ್ ಹೋರಾಟದಲ್ಲೂ ಕೂಡ ಭಿನ್ನ ಬಣದ ನಾಯಕರು ದಿಕ್ಕು ತಪ್ಪಿಸುವ ಹಾದಿಯನ್ನು ಕೂಡ ಅವರು ಹಿಡಿದಿದ್ದರಿಂದ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಮುಜುಗರವಾಯಿತು. ಪದೇ ಪಕ್ಷದ ನಾಯಕರಿಂದ ಪಕ್ಷಕ್ಕೆ ಹಾನಿಯಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ
ಬಿಜೆಪಿ ಹೈಕಮಾಂಡ್ ನಾಯಕರು ಎರಡನೇ ಹಂತದ ನಾಯಕರಿಗೆ ಮಣೆ ಹಾಕುವ ಮೂಲಕ, ಅದರಲ್ಲೂ ವಿಶೇಷವಾಗಿ BY ವಿಜಯೇಂದ್ರ ಅವರನ್ನು ಮುಂದುವರಿಸುವ ಮೂಲಕ ಪಕ್ಷದ ಸಂಘಟನೆಗೆ ಒತ್ತು ನೀಡುವುದು, ಭವಿಷ್ಯದಲ್ಲಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸುವುದು ಮತ್ತು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ, ಹಾಗೆ ವಿಜಯೇಂದ್ರ ಅವರಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಯನ್ನು ನೀಡಿ ಎಲ್ಲ ನಾಯಕರನ್ನು ಒಟ್ಟಾಗಿ ವಿಶ್ವಾಸದಿಂದ ಕರೆದುಕೊಂಡು ಹೋಗುವಂತೆ JP ನಡ್ಡಾ ಅವರು ನಿನ್ನೆ ನಡೆದ ರಾತ್ರಿ ಸಭೆಯಲ್ಲಿ ಒಂದಷ್ಟು ಸಲಹೆ ಸೂಚನೆ ನೀಡಿದ್ದಾರೆ. ಬಹುತೇಕ ಈ ವಾರ ವಿಜಯೇಂದ್ರ ಅವರ ಆಯ್ಕೆ ಆಗುವುದು ಖಚಿತ. ಯಾಕಂದರೆ ಇನ್ನೆರಡು ಮೂರು ದಿನಗಳಲ್ಲಿ ಇಂಥದ್ದೊಂದು ನಿರ್ಧಾರ ಹೊರಬೀಳಲಿದೆ. ಯಾಕಂದರೆ ಈಗಾಗಲೇ ಭಿನ್ನ ಬಣದ ನಾಯಕರು ಕೂಡ ಡೆಲ್ಲಿ ಸೇರಿದ್ದು, ಹೈಕಮಾಂಡ್ ನಾಯಕರು ಯಾವುದೇ ಭೇಟಿಗೆ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಈಗಾಗಲೇ 2-3 ಬಾರಿ ಅವರು ಹೋಗಿದ್ದರೂ ಕೂಡ ಅವಕಾಶ ಕೊಟ್ಟಿಲ್ಲ ಭೇಟಿಗೆ. ಇವತ್ತು ಕೂಡ ಭೇಟಿಗೆ ಅವಕಾಶ ಕೊಡುವುದು ಕಡಿಮೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ BJPಯಲ್ಲಿನ ಭಿನ್ನಮತ, ಗೊಂದಲ ಮತ್ತು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿರತಕ್ಕಂಥ BJP ಹೈಕಮಾಂಡ್ ನಾಯಕರು BY ವಿಜಯೇಂದ್ರ ಅವರನ್ನು ಮತ್ತೊಂದು ಅವಧಿಗೆ ಮುಂದುವರಿಸುವ ಮೂಲಕ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.